ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ತಂದೆಗಿಂತ ಮಿಗಿಲಾದ ಗುರುವಿಲ್ಲ. ತಾಯಿ ತಂದೆಯರು ಈ ಜಗತ್ತಿನ ಸರ್ವಶ್ರೇಷ್ಠ ದೇವರುಗಳು. ಭಗವಂತ ಎಲ್ಲ ಕಡೆ ಇರೋಕ್ಕಾಗೋದಿಲ್ಲ ಅಂತಾನೆ ತಾಯಿ ತಂದೆಯರನ್ನ ಸೃಷ್ಟಿ ಮಾಡಿದ್ದಾನೆ. ಅವರೇ ಬ್ರಹ್ಮ, ಅವರೇ ಸರಸ್ವತಿ, ಅವರೇ ಪರಮೇಶ್ವರ, ಅವರೇ ಪಾರ್ವತಿ, ಅವರೇ ಶ್ರೀಮನ್ನಾರಾಯಣ, ಅವರೇ ಲಕ್ಷ್ಮಿ. ಇವರಲ್ಲದೆ ಜಗತ್ತಿನಲ್ಲಿ ಯಾವ ದೇವತೆಗಳನ್ನು ಕಣ್ಣಾರೆ ನೋಡ್ಲಿಕ್ಕಾಗೋದಿಲ್ಲ. ನೋಡಿ, ತಾಯಿ ತಂದೆಯರ ಸ್ಥಿತಿ ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ರೆ, IPL ಗ್ಯಾಂಬ್ಲಿಂಗ್ ನಡೀತಾ ಇದೆ. IPL ಕ್ರಿಕೆಟು ಟೂರ್ನಿ ಶುರುವಾಗಿದೆಯಲ್ಲ, ಎಷ್ಟೋ ಮಕ್ಕಳು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ತಾಯಿ ತಂದೆಯರು ಅನಾಥವಾಗ್ತಾ ಇದ್ದಾರೆ. ದಯಮಾಡಿ ಮಕ್ಕಳನ್ನು ಸರಿದಾರಿಗೆ ತಂದುಕೊಳ್ಳೋದು ನಿಮ್ಮ ಕರ್ತವ್ಯವಾಗಬೇಕು. ಮಕ್ಕಳಾದವರು ಕೂಡ ತಾಯಿ ತಂದೆಯರನ್ನ ಪ್ರೀತಿಯಿಂದ ನೋಡಿಕೊಳ್ಳೋದು ಮಕ್ಕಳ ಕರ್ತವ್ಯವಾಗಬೇಕು. ಒಂದು ದಿನ ದೇವಸ್ಥಾನಕ್ಕೆ ಹೋಗಿ ಗಂಧದ ಕಡಿ ಹಚ್ಚಲಿಲ್ಲ ಅಂದ್ರೂ ಯಾವ ದೇವರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಒಂದು ದಿನ ದೇವರಿಗೆ ನೈವೇದ್ಯ ಇಡ್ಲಿಲ್ಲ ಅಂದ್ರೂ ಯಾವ ದೇವರು ಉಪವಾಸ ಇರೋದಿಲ್ಲ. ಆದರೆ ಮನೇಲಿರ್ತಕ್ಕಂಥ ತಾಯಿ ತಂದೆಗೆ ಒಂದು ತನ್ನ ಹಾಕ್ಲಿಲ್ಲ, ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ ಅಂದ್ರೆ ಎಲ್ಲ ದೇವರುಗಳು ನಿಮ್ಮ ಮೇಲೆ ಮುನಿಸ್ಕೊಳ್ತಾರೆ. ಒಂದು ಕಥೆ ಹೇಳ್ತೀನಿ ನಿಮಗೆ, ಪ್ರೀತಿಯಿಂದ ಕೇಳಿಸ್ಕೊಳ್ಳಿ. ಯಾವ ಸ್ಥಿತಿಯಾಗಿದೆ ಮಕ್ಕಳ ಸ್ಥಿತಿ ಇವತ್ತು ಅಂದರೆ, ಒಬ್ಬ ಮಗ ಇದ್ದ. ಆ ತಾಯಿ ಮಗನನ್ನು ಬೆಳೆಸೋದಕ್ಕೆ ಸಾಕಷ್ಟು ಕಷ್ಟ ಬೀಳ್ತಾ ಇತ್ತು. ಗಾರೆ ಕೆಲಸಕ್ಕೆ ಹೋಗ್ತಿದ್ಲು, ಮಗ ಹಸ್ಕ ಮಲಗಬಾರ್ದು ಅಂತ. ಗಂಡ ಸತ್ತೋಗಿದ್ದ, ಒಬ್ಬನೇ ಮಗ. ಕೂಲಿ ಕೆಲ್ಸಕ್ಕೆ ಹೋಗೋಳು, ಕಳೆ ಕೀಳಕ್ಕೆ ಹೋಗೋಳು, ಏನು ಕೆಲಸ ಸಿಗ್ತದೋ ಎಲ್ಲ ಹೋಗೋಳು. ಏನು ಕೆಲಸ ಇಲ್ಲ ಅಂದಾಗ 4 ಮನೆ ಸೆರಗೊಡ್ಡಿ ಒಂದು ತನ್ನ ಇಸ್ಕೊಬತ್ತಿದ್ಲು ಆ ತಾಯಿ. ಮಗನನ್ನ ಬೆಳೆಸಿದ್ಲು. ಅಂಗಾಲು ಕೆಳಗಿಟ್ರೆ ಎಲ್ಲಿ ಸೌದೋಗ್ತಾನೋ ಅಂತ ಆ ಮಗ ಬೆಳೆದ. ಆ ತಾಯಿ ಮಗ ವಯಸ್ಸಿಗೆ ಬಂದು ಮಗನನ್ನು ನೋಡಿ ಅನ್ಕೊಂಡ್ಲು, ಒಂದು ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಕಳೆದು ಹೋಗುತ್ತೆ ಅಂತ. ಎಲ್ಲ ತಾಯಿ ತಂದೆರಿಗೂ ಅದೊಂದು ಸಂತೋಷ. ಮದುವೆ ಆಯಿತು. 3 ತಿಂಗಳಿಗೆ ಮಗ ಬದಲಾದ. ಏನು ಬದಲಾದ? ಅವ್ವಾ, ಒಳಗಡೆ ಕೆಂಬೇಡ, ಕ್ಯಾಕ್ರಿಸ್ಬೇಡ, ನೀನು ಕ್ಲೀನಾಗಿರೋದಿಲ್ಲ, ನನ್ನ ಹೆಂಡ್ತಿ ಬೇಜಾರು ಮಾಡ್ಕೊತಾವಳೆ, ನೀನು ಪಕ್ಕದಲ್ಲಿ ಒಂದು ಸೆಡ್ ಅದಲ್ಲ, ಆ ಸೆಡ್ಡಲ್ಲಿ ಇದ್ಬಿಡವ, ನೀನು ಅಲ್ಲಿ ದನ ಕಟ್ಟಾಕ್ತೀವಲ್ಲ ಅಲ್ಲೇ ನೀನು ವಾಸ ಮಾಡು ಅಂತ ಹೇಳ್ದ ಮಗ. ತಾಯಿ ಎದೆಗೆ ಚೂರಿ ಹಾಕಿ ಚುಚ್ಚಿದಾಗ ಆಯಿತು ಮೊದಲನೇ ಸಾರಿ. ಮಗ ಎಷ್ಟು ಬೇಗ ಬದಲಾದ. ಕಂದ, ಸದ್ಯ ಬೀದಿಗೆ ತಳ್ಳಿಲ್ವಲ್ಲಪ್ಪ ನನ್ನನ್ನು ಅಂತ ಹೇಳಿದ್ಲು ಆ ತಾಯಿ. ಆ ತಾಯಿ ಜೀವನ ಮಾಡ್ತಾ ಇದ್ದಾಳೆ. ಮಗ ಸೊಸೆ ಪಕ್ಕದ ಮನೆಯಲ್ಲಿ ಐಷಾರಾಮಿ ಜೀವನ ಮಾಡ್ತಾ ಇದ್ದಾಳೆ. ತಾಯಿಯನ್ನ ಮಾತಾಡ್ಸೋದೇ ಬಿಟ್ಟುಬಿಟ್ಟ ಮಗ. ಯಾಕೆಂದ್ರೆ ಗಲೀಜ್ ಅವಳು. ಯಾರಾದರೂ ಸ್ನೇಹಿತರು ಬಂದ್ರೆ ಅವ್ರವನ್ನ ಅವ್ವ ಈ ಮನೆ ಒಳಗೆ ಬರಬೇಡ ಅಂತ ಹೇಳೋನು. ಯಾಕೆ ಅಂದ್ರೆ ಅವಳು ಶುಚಿಯಾಗಿರೋದಿಲ್ಲ ಅಂತ. ನೋಡಿ ಎಂತ ಅವಮಾನ ಆಗಿದು. ನಾವು ಗಲೀಜಾಗಿದ್ದಾಗ ತಾಯಿ ನಮ್ಮನ್ನ ಕೃಷ್ಣನ್ ರೀತಿ ರೆಡಿ ಮಾಡ್ತಿದ್ಲಲ್ಲ, ಅದು ನೆನಪಿಗೆ ಬರೋದಿಲ್ಲ. ಹಾಗೆ ಒಂದಿನ ಏನಾಯ್ತು, ಆ ತಾಯಿಗೆ ತಲೆ ಸುತ್ತು ಬಂದು, ಏನೋ ಒಂಚೂರು ಅನ್ನ ತಿನ್ನಕ್ಕೆ ಹೋಗೋಳೆ, ಮಡಕೆ ಕೈ ಹಾಕೊಳ್ಳೆ, ತಲೆ ಸುತ್ತು ಬಂದು ರಪ್ಪನೆ ಕೆಳಗಡೆ ಬಿದ್ದೋಗಳೆ. ಹಾಗೇನೆ ಪಕ್ಕದವರೆಲ್ಲ ಓಡ್ ಬಂದಿದ್ದಾರೆ, ಮಗ ಮಾತ್ರ ಹೋಗಿಲ್ಲ. ಆಮೇಲೆ ಮಗ ಬಂದು ಹೇಳ್ದ, ಇಲ್ಲ ಲಕ್ಕೋ ಹೊಡೆದಿದೆ ನಮ್ಮ ಅವನಿಗೆ, ಇವಳನ್ನ ನಮ್ಮ ಜಗಲಿ ಕಟ್ಟೆ ಮೇಲೆ ಮಲಗಿಸ್ತೀವಿ ಕರಪ್ಪ, ಈ ಸೆಡ್ಡೊಳಗೂ ಮಲಗಿಸೋಕ್ಕಾಗಲ್ಲ ಅಂತ ಹೊರಗಡೆ ಎಳ್ಕ ಬಂದು ಜಗಲಿ ಮೇಲೆ ಮಲಗಿಸ್ತಾ. ಯಾರೋ ಬೈದ ಮೇಲೆ ಒಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಅವಳಿಗೆ ಒಂದು 2-3 ಗುಳಿಗೆ ಇಂಜೆಕ್ಷನ್ ಕೊಟ್ಟು ಕರ್ಕೊಂಬಂದ. ಕೇಳಿಸ್ಕೊಳ್ಳಿ ಅವ್ವ, ಈ ಕತೆ ಪ್ರತಿ ಹಳ್ಳಿನಲ್ಲೂ ಮನೆಯಲ್ಲೂ ಆಗ್ತಾ ಇದೆ. ಆ ತಾಯಿಗೆ ಮೊದಲಿದ್ದಲ್ಲ ಕಷ್ಟ, ಅದಲ್ಲ, ಇನ್ನು ಮೇಲೆ ಪೂರ್ತಿ ಕಷ್ಟ ಆಯಿತು. ಅವಳು ದೊಣ್ಣೆ ಊರ್ಕೊಂಡು ಯಾರ ಮನೆ ಬಾಗ್ಲಲ್ಲೋ ನಾಯಿ ಥರ ಕೂತ್ಕೊಳ್ಳೋದು, ಯಾರೋ ಒಂದು ಅನ್ನ ಹಾಕ್ತಾರೆ ತಿನ್ಕೊಂಬತ್ತಿದ್ಲು. ಮಗ ಸೊಸೆ ಅನ್ನ ಹಾಕೋದೇ ಬಿಟ್ಟುಬಿಟ್ರು. ಒಂದಿನ ತಾಯಿ ಪಕ್ಕದಲ್ಲಿ ಕೂತ್ಕೊಂಡ ಮಗ ಹೋಗಿ ಕೂತ್ಕೊಂಡು, ವಾ ಈಗ ಜಮೀನೆಲ್ಲ ನನ್ನ ಹೆಸರಿಗೆ ಬರೆದ್ಬಿಡು, ನಿನ್ನ ಹೆಸರಲ್ಲದೆ ಒಂದು ಹೆಬ್ಬೆಟ್ಟು ಹೊತ್ತುಕೊಡು. ಆ ತಾಯಿ ಅಂದ್ಲು, ನನಗೇನು ಊಟ ಆಗ್ತಾ ಇದೆಯಪ್ಪ, ನಾನು ಸತ್ಮೇಲೆ ನಿನಗೆ ತಾನೆ, ಆಯಿತು ಹಾಕ್ಕೊಡ್ತೀನಿ ಹೋಗು ಅಂತ ಅಂದ.
ಸ್ವಲ್ಪ ಹೊತ್ತಿನ ನಂತರ ಆ ಮಗ ಏನು ಮಾಡ್ದ, ಪೇಪರ್ ತಂದಾಗ ಇದಕ್ಕೆ ಹೆಬ್ಬೆಟ್ಟು ಹೊತ್ತವ ಅಂದಮ್ಮ ತಾಯಿಗೆ. ತಾಯಿ ಎಂದು ಈಗಲೇ ಯಾಕೋ ಆತರ ನಿನಗೆ, ನನಗೇನು ಊಟ ತಿಂಡಿ ಏನೂ ಆಗ್ತಾ ಇಲ್ಲ, ನೀವು ಇನ್ನೂ ಸ್ವಲ್ಪ ದಿನ ಇರು ಅಂದ. ಮಗನಿಗೆ ಎಲ್ಲಿತ್ತೋ ಕೋಪ, ಹತ್ಬಿಡ್ತೋ ಜೋರ ಕೋಪ. ತಾಯಿ ಕೆನ್ನೆಗೆ ಕಪಾಲ್ಗೆ ರಪ್ಪನೆ ಹೊಡೆದ ಒಂದು ಏಟನ್ನ. ರಟ್ಟೆಗಾತ್ರ ಬಾಸುಂಡೆ. ತಾಯಿ ಕಣ್ಣಲ್ಲಿ ನೀರು ಜಳ 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 ಜಳನ್ ಸುರಿತಾ ಇದೆ. ಆ ತಾಯಿ ಅಂದ್ಲು, ಮಗನೇ ನೀನು ಒಡೆದಂತ ಏಟು ಯಾವ ಲೆಕ್ಕಕ್ಕೂ ಇಲ್ಲ ಕಣಪ್ಪ ನನಗೆ. ಆದ್ರೆ ಒಡೆದ ಮೇಲೆ ಮಗ ಒಂದು ಮಾತಂದ, ನಿನಗೆ ಸಾವು ಬರ್ಲಿಲ್ವಲ್ಲ ಇನ್ನುವೆ, ಸತ್ತೋಗಿದ್ರೆ ಏನೋ ಮಾಡ್ಕೊಂಡು ಸಾಯ್ತಿದ್ದೆ ನಾನು, ಯಾಕೆ ಬದುಕಿದ್ದೀಯ ನೀನು ಅನ್ನಲ್ಲ. ಆಗ ತಾಯಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು. ಅಪ್ಪ ನೀನು ಒಡೆದಂತ ಏಟು ನನಗೆ ಯಾವ ಲೆಕ್ಕಕ್ಕೂ ಇಲ್ಲ ಕಣೋ, ಆದ್ರೆ ನಿನಗೆ ಜನ್ಮ ಕೊಡುವಾಗ ಆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಿದ್ನಲ್ಲ, ಅವಾಗ ಆಗ್ತಿತ್ತಲ್ಲ ನೋವು, ಆ ನೋವಿಗಿಂತ ನೀನು ಕೆನ್ನೆಗೊಡದಂತ ಏಟು ಯಾವ ಲೆಕ್ಕಕ್ಕೂ ಇಲ್ಲ ಕಣೋ. ತಾಯಿ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇದೆ. ಮಗ ಒಡೆದ ಏಟಿಗೆ ಆ ತಾಯಿ ಪಟ್ಟನೆ ಪ್ರಾಣವನ್ನ ಬಿಟ್ಟಿದ್ದಾಳೆ. ಪ್ರಾಣ ಬಿಟ್ಟ ಮೇಲೆ ಮಗ ಗೋಸುಂಬೆ ಆಟ ಆಡಕ್ ಶುರು ಮಾಡ್ದ. ತಲೆ ಮೇಲೆ ಟವಲ್ ಹಾಕೊಂಡು ಏನೋ ಜೀವ ಕಳ್ಕೊಂಡಿರೋ ನಂಗೆ, ಹಗಲು ರಾತ್ರಿ ಅವನ್ ಸಾಕ್ತಾ ಇರೋ ನಂಗೆ ಗೊಳೋ ಅಂತ ಅಳ್ತಿದ್ದ. ಪಕ್ಕದಲ್ಲಿ ಯಾರೋ ಯಜಮಾನ್ರಂತವ್ರು ಆ ಹುಡುಗನಿಗೆ ಹೇಳಿದ್ರು, ಅಪ್ಪ ನೀನು ಅಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಕಣಪ್ಪ, ಬದುಕಿದ್ದಾಗ ನಿನ್ನ ತಾಯಿಗೆ ಒಂದು ತುತ್ತು ಅನ್ನ ಹಾಕು ಯೋಗ್ಯತೆ ಇಲ್ಲದ ಮಗ ನೀನು, ಇವತ್ತು ತಾಯಿ ಶವದ ಮುಂದೆ ಅಳ್ತಾ ಇದೆಯಪ್ಪ. ಇಲ್ಲ, ನೀನು ಅಳುವಂಥದ್ದಿಲ್ಲ, ಅತ್ರೆ ನಿನ್ನ ತಾಯಿಗೆ ಸ್ವರ್ಗ ಸಿಗಲ್ಲ. ಯಾವ ಮಕ್ಕಳು ತಾಯಿ ತಂದೆಗೆ ದ್ರೋಹ ಬಗಿತಾರೋ, ಯಾವ ಮಕ್ಕಳು ತಾಯಿ ತಂದೆಗೆ ಅನ್ನ ಹಾಕೋದಿಲ್ವೋ, ಆ ಮಕ್ಕಳನ್ನ ದೇವರು ಕೂಡ ಕ್ಷಮಿಸೋದಿಲ್ಲ, ದೇವರು ಕೂಡ ಕ್ಷಮಿಸೋದಿಲ್ಲ. ಬದುಕಿರುವಾಗ ಅನ್ನ ಹಾಕು ಅಂತ ಅಂದ್ರೆ ನಾವೆಲ್ಲ ಹಿಂದು ಮುಂದೆ ನೋಡ್ತೀವಿ, ಆದರೆ ಸತ್ತ ಮೇಲೆ ಸಮಾಧಿ ಮೇಲೆ ಸಾವಿರಾರು ಥರದ ತಿಂಡಿಗಳು ನೀಡ್ತೀವಿ. ತಿನ್ನೋದಕ್ಕೆ ಆಕೆ ಇರೋದಿಲ್ಲ, ಬದುಕಿದ್ದಾಗ ತಿನ್ನೋದಕ್ಕೆ ನಾವೇ ಕೊಡೋದಿಲ್ಲ. ಹಾಗಾಗಬಾರ್ದು. ಅವ್ವಾ, ತಾಯಿ ತಂದೆ ಕಳೆಗಳಿಗೆನಲ್ಲಿ ಮಗುವಿನ ಥರ ಇರಲಿ, ಅವರ ಪ್ರೀತಿ ಶಾಶ್ವತವಾಗಿರಲಿ. ನಾನು ಹೇಳೋ ಮಾತು ಸತ್ಯ ಅನ್ಸಿದ್ರೆ ಒಂದು ಜೋರಾಗಿ ಚಪ್ಪಾಳೆ ನೀಡ್ರಪ್ಪ ಎಲ್ಲರೂ ಸೇರಿ. ಇವತ್ತು ತಾಯಿ ತಂದೆಯರ ಸ್ಥಿತಿ ಹೀನಾಯವಾಗ್ತಾ ಇದೆ. ಅದಾಗೋದು ಬೇಡ. ಮಕ್ಕಳು ತಾಯಿ ತಂದೆಯರನ್ನ ಹೊರಗಡೆ ಹಾಕೋದು ಬೇಡ. ಅನ್ನ ಹಾಕಿ ಪ್ರೀತಿಯಿಂದ ಸಾಕಿ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ದುಡ್ಡೊಂದಿದ್ರೆ ಈ ಜಗತ್ತಿನಲ್ಲಿ ಏನು ಬೇಕಾದರೂ ಸಂಪಾದನೆ ಮಾಡ್ಬೋದಪ್ಪ, ತಾಯಿ ತಂದೆ ಕಳ್ಕೊಂಡ್ರೆ ಇನ್ಯಾವತ್ತೂ ಸಿಗೋದಿಲ್ಲ. ಅವರು ಇರುಗಂಟ ಅವ್ರ ಸೇವೆ ಮಾಡಿಬಿಡ್ರಪ್ಪ, ಇರೋ ತನಕ ಅವ್ರ ಸೇವೆ ಮಾಡಿ. ಎಷ್ಟು ಜನ ಹಬ್ಬ ಹರಿದಿನಗಳಲ್ಲಿ ತಾಯಿ ತಂದೆ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀವಿ? ಎಷ್ಟು ಜನ ತಾಯಿ ತಂದೆ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀವಿ? ಇಲ್ಲ, ಯಾರು ಮಾಡೋದಿಲ್ಲ. ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ. ದೇವರೇ ಎಲ್ಲನೂ ಒಳ್ಳೇದು ಮಾಡ್ತಾನೆ ಅಂತ. ದೇವರು ಎಲ್ಲನೂ ಒಳ್ಳೇದು ಮಾಡ್ತಾನೆ ನಿಜ, ಆದರೆ ಅಪ್ಪ ಅಮ್ಮನಿಗಿಂತ ಮಿಗಿಲಾದ ದೇವರನ್ನು ನೀವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಪಾದವನ್ನೊಮ್ಮೆ ನೋಡಿ, ಪಾದವನ್ನೊಮ್ಮೆ ಮುಟ್ಟಿ, ಸರ್ವ ಜನ್ಮಾಂತರದ ಪಾಪ ಕಳೆದೋಗಿ ನಿಮಗೆ ಪುಣ್ಯ ಪ್ರಾಪ್ತವಾಗ್ತದೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಹಡೆದ ತಾಯಿನ ಒಡೆದು ಬೈಬೇಡ, ನರಕ ತಪ್ಪೋದಿಲ್ಲ. ತಂದೆ ತಾಯಿನ ಬ್ಯಾರೆ ಇಡಬೇಡ, ದೇವರೊಪ್ಪೋದಿಲ್ಲ. ನಿಮ್ಮ ದೇವರೊಪ್ಪೋದಿಲ್ಲ.